ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕನೇರಿ ಶ್ರೀ. ಬಸವ ತತ್ವದ ತಾಲಿಬಾನ್ಗಳು ಅನ್ನೋ ಪದ ಪ್ರಯೋಗ. ರಾತ್ರಿ ಟೀ ಶರ್ಟ್ ಬಂಬುಡ ಹಾಕಿ ಬಾರ್ಗೆ ಹೋಗೋರ ಬಗ್ಗೆ ವಾಗ್ದಾಳಿ. ಶೀಘ್ರದಲ್ಲೇ ಸಿಎಂ ಡಿಸಿಎಂ ದೆಹಲಿಗೆ ಕರೆಸಿಕೊಳ್ಳಲಿರುವ ಹೈಕಮಾಂಡ್. ಬೆಳಗಾವಿ ಅಧಿವೇಶನ ಆರಂಭಕ್ಕೂ ಮುನ್ನ ಅಥವಾ ಅಧಿವೇಶನದ ನಡುವೆ ಬುಲಾವ್. ನಾಯಕತ್ವ ವಿಚಾರವಾಗಿ ಚರ್ಚಿಸೋಕೆ ದೆಹಲಿಗೆ ಕರೆಸಿ ಮಾತು. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಾ ಇದ್ದ ಹಾಗೆ ಶಾಸಕರಿಗೆ ಟೆನ್ಷನ್. ಸಿದ್ದರಾಮಯ್ಯ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಎಂಎಲ್ಎಗಳು ಅತಂತ್ರ. ಉಭಯ ನಾಯಕರ ಎದುರು ಹೋಗೋಕೆ ಈಗ ಮುಜುಗರ. ಶಾಸಕ ಪ್ರದೀಪ್ ಈಶ್ವರ್ ಸಚಿವರಾಗಬೇಕು ಅಂತ ಎನ್ಎಸ್ಯುಐ ಕಾರ್ಯಕರ್ತರ ಪೂಜೆ. ಚಿಕ್ಕಬಳ್ಳಾಪುರದ ವೀರಾಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ. ನೆಚ್ಚಿನ ಎಂಎಲ್ಎ ಹೆಸರಿನಲ್ಲಿ ಅರ್ಚನೆ. ರೈತರ ಸಮಸ್ಯೆ ಸೇರಿ ಅಭಿವೃದ್ಧಿ ವೈಫಲ್ಯಗಳೇ ಸರ್ಕಾರದ ವಿರುದ್ಧ ಅಸ್ತ್ರ. ಅಧಿವೇಶನದಲ್ಲಿ ದೋಸ್ತಿ ನಾಯಕರ ಪ್ರದರ್ಶನದ ಮೇಲೆ ಕೇಂದ್ರ ಸಚಿವ ಎಚ್ಡಿಕೆ ನಿಗಾ. ಬಿಜೆಪಿ ಹೈಕಮಾಂಡ್ಗೂ ರಿಪೋರ್ಟ್ ನೀಡಲಿರುವ ಕುಮಾರಸ್ವಾಮಿ. ಅಧಿವೇಶನಕ್ಕೂ ಮುನ್ನ ರಾಜ್ಯವ್ಯಾಪಿ ಬಿಜೆಪಿ ನಾಯಕರ ಸುತ್ತಾಟ. ಇವತ್ತಿನಿಂದ 2 ದಿನಗಳ ಕಾಲ ರೈತರ ಜೊತೆಗೆ ಕಮಲ ಪಡೆಯ ಪ್ರತಿಭಟನೆ. ಕಷ್ಟ ಆಲಿಸಿ ಅದನ್ನೇ ಅಸ್ತ್ರವನ್ನಾಗಿಸಿಕೊಳ್ಳೋಕೆ ತಂತ್ರ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ರೆಡಿಯಾದ ವಿವಿಧ ಸಂಘ ಸಂಸ್ಥೆಗಳು. ನಗರ ಪೊಲೀಸ್ ಆಯುಕ್ತರಿಂದ ಶಕ್ತಿ ಸೌಧದ ಸುತ್ತ 3 ಕಿಲೋಮೀಟರ್ ನಿಷೇಧಾಜ್ಞೆ ಜಾರಿ. ಸಮುದ್ರ ಮಾರ್ಗದಲ್ಲಿ ಕಳ್ಳದಾರಿ ಹುಡುಕಿ ಅಕ್ರಮ ಮರಳು ಸಾಗಾಟ. ಮಂಗಳೂರು ಹೊರವಲಯದ ನೇತ್ರಾವತಿ ನದಿಯಲ್ಲಿ ಎಗ್ಗಿಲ್ಲದೆ ದಂಧೆ. ಸ್ಥಳೀಯ ಮೀನುಗಾರರ ಮೊಬೈಲ್ನಲ್ಲಿ ಸರಿಯಾದ ದೃಶ್ಯ. $500 ಗಡಿ ದಾಟಿದ 1 ಕೆಜಿ ನುಗ್ಗೆಕಾಯಿ ಬೆಲೆ. ರಿಟೇಲ್ನಲ್ಲಿ ಕೆಲವೆಡೆ ₹700 ಮಾರಾಟ. 60% ಪೂರೈಕೆ ಕುಸಿತ ಕಂಡಿರೋದ್ರಿಂದ ದರ ಹೆಚ್ಚಳ. ಶಾಲೆ ಕಾಲೇಜುಗಳಲ್ಲೂ ಹೆಚ್ಚುತ್ತಿರುವ ಬೀದಿ ನಾಯಿ ಉಪಟಳ. ಕಡಿವಾಣ ಹಾಕೋಕೆ ಸರ್ಕಾರಕ್ಕೆ ಅನುದಾನಿತ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಟಾಸ್ಕ್. ಪಾಠ ಮಾಡೋದಾ ನಾಯಿ ಹಿಡಿಯೋದಾ ಅಂತ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಟೀಚರ್ಸ್ ಆಕ್ರೋಶ. ವರ್ಷಗಳು ಉರುಳ್ತಾ ಇದ್ರೂ ಸರ್ಕಾರಿ ಹುದ್ದೆ ನೇಮಕಾತಿಗೆ ಅರ್ಜಿ ಆಹ್ವಾನ ಮಾಡ್ತಾ ಇಲ್ಲ. ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಂದ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ. ಆಕಾಂಕ್ಷಿಗಳನ್ನ ವಶಕ್ಕೆ ಪಡೆದ ಪೊಲೀಸರು. ಟಾಕ್ಸಿಕ್ ಸೆಟ್ ವಿಡಿಯೋ ಲೀಕ್. ಯಶ್ ಓಡಾಡೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್. ಬೇಗ ಟೀಸರ್ ಬಿಡುಗಡೆ ಮಾಡಿ ಅಂತ ಫ್ಯಾನ್ಸ್ ಡಿಮ್ಯಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.